ನಮಸ್ಕಾರ. ನಾವಿಂದು ಕೇವಲ ಒಂದು ಆಭರಣದ ಬಗ್ಗೆ ಅಷ್ಟೇ ಅಲ್ಲ, ಅದರ ಹಿಂದಿರೋ ದೊಡ್ಡ ವಿಜ್ಞಾನದ ಬಗ್ಗೆ ಮಾತಾಡ್ತಿದ್ದೀವಿ. ನಮ್ಮೆಲ್ಲರ ಮನೆಗಳಲ್ಲಿ ಸಾಮಾನ್ಯವಾಗಿ ಕಾಣುವ ಕಾಲುಂಗುರದ ಬಗ್ಗೆ, ಅಂದ್ರೆ ಕೇವಲ ಒಂದು ಸುಂದರವಾದ ಮದುವೆಯ ಆಭರಣದ ಬಗ್ಗೆ ಮಾತ್ರವಲ್ಲ, ಅದರ ಹಿಂದಿರೋ ಆಳವಾದ ಮಹತ್ವ, ಕಾಲುಂಗುರ ಹಾಕಿಕೊಳ್ಳುವುದರ ಲಾಭ ಮತ್ತು ಅದರ ರೋಚಕ ಪೌರಾಣಿಕ ಕಥೆಗಳ ಬಗ್ಗೆ ಈ ವಿವರಣೆಯಲ್ಲಿ ಆಳವಾಗಿ ತಿಳಿದುಕೊಳ್ಳೋಣ. ಇದು ನಿಜಕ್ಕೂ ಎಷ್ಟೊಂದು ವಿಸ್ಮಯಕಾರಿಯಾಗಿದೆ ಅಲ್ವಾ? ಬನ್ನಿ ನೋಡೋಣ. ನಮ್ಗೆಲ್ರಿಗೂ ಯಾವತ್ತಾದ್ರೂ ಒಮ್ಮೆ ಆದ್ರೂ ಈ ಪ್ರಶ್ನೆ ಬಂದೇ ಇರುತ್ತೆ. ಕಾಲುಂಗುರನ ಯಾಕೆ ಯಾವಾಗ್ಲೂ ಕಾಲಿನ ಎರಡನೇ ಬೆಳ್ಳಿಗೆ ಮಾತ್ರ ಹಾಕ್ತಾರೆ? ಹಾಗೆ ಅದು ಯಾಕೆ ಹೆಚ್ಚಾಗಿ ಬೆಳ್ಳಿಯಲ್ಲೇ ಇರಬೇಕು, ಬೇರೆ ಲೋಹದಲ್ಲಿ ಯಾಕಿರಬಾರ್ದು ಅಂತ? ಇದು ಸುಮ್ನೆ ಕಾಕತಾಳೀಯ ಅಂತೂ ಖಂಡಿತ ಅಲ್ಲ. ಈ ಕಟ್ಟುನಿಟ್ಟಿನ ನಿಯಮಗಳ ಮೇಲ್ಮೈಯ ಕೆಳಗೆ ಎಂತಹ ಅದ್ಭುತವಾದ ವಿಜ್ಞಾನ ಅಡಗಿದೆ ಅನ್ನೋದನ್ನ ನಾವಿಂದು ಅನ್ವೇಷಿಸಲಿದ್ದೇವೆ. ಇವತ್ತಿನ ನಮ್ಮ ಈ ವಿಶ್ಲೇಷಣೆಯಲ್ಲಿ ನಾವು ಮುಖ್ಯವಾಗಿ 5 ವಿಚಾರಗಳನ್ನ ನೋಡಲಿದ್ದೇವೆ. ಮೊದಲಿಗೆ ಇದರ ಸಾಂಸ್ಕೃತಿಕ ಮಹತ್ವ, ಎರಡನೇದಾಗಿ ಪೌರಾಣಿಕ ಕಥೆಗಳು, ಮೂರನೇದು ಬೆಳ್ಳಿಯನ್ನೇ ಯಾಕೆ ಬಳಸಬೇಕು ಅನ್ನೋ ನಿಯಮ, ನಾಲ್ಕನೇದು ಆಯುರ್ವೇದ ಮತ್ತು ಆರೋಗ್ಯದ ಲಾಭಗಳು, ಹಾಗೂ ಕೊನೆಯದಾಗಿ ನರಗಳ ಸಂಪರ್ಕದ ಬಗ್ಗೆ. ಇದು ಕೇವಲ ಒಂದು ಆಭರಣದಿಂದ ಪ್ರಾಚೀನ ವಿಜ್ಞಾನದವರೆಗಿನ ಅದ್ಭುತ ಪಯಣವಾಗಿರಲಿದೆ. ಮೊದಲನೆಯದಾಗಿ ಕಾಲುಂಗುರದ ಸಾಂಸ್ಕೃತಿಕ ಮಹತ್ವ ಏನು ಅನ್ನೋದನ್ನ ನೋಡೋಣ. ಭಾರತೀಯ ಸಂಪ್ರದಾಯದಲ್ಲಿ ಬರೋ 16 ಶೃಂಗಾರ್ ಅಥವಾ 16 ಶೃಂಗಾರಗಳ ಪರಿಕಲ್ಪನೆ ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಮದುವೆ ದಿನ 16 ಶೃಂಗಾರಗಳಿಂದ ಕಂಗೊಳಿಸೋ ವಧುವಿನ ಅಲಂಕಾರದಲ್ಲಿ ಕಾಲುಂಗುರದ ಪಾತ್ರ ಬಹಳ ಮುಖ್ಯವಾದದ್ದು. ಇದನ್ನ ನಮ್ಮಲ್ಲಿ ಮೆಟ್ಟಿ, ಬಿಚ್ಚಿಯ ಅಥವಾ ಕಾಲುಂಗುರ ಅಂತ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಇದು ಆ 16 ಶೃಂಗಾರಗರ ಅತ್ಯಗತ್ಯ ಭಾಗ. ಈ ಪ್ರತಿಯೊಂದು ಶೃಂಗಾರವು ದೈವಿಕ ಸ್ತ್ರೀ ಶಕ್ತಿಯನ್ನ, ಅಂದ್ರೆ ಆ ಶಕ್ತಿ ಸ್ವರೂಪವನ್ನೇ ಪ್ರತಿನಿಧಿಸುತ್ತೆ. ಗಮನಿಸಿ, ಈ ಕಾಲುಂಗುರ ಕೇವಲ ಒಂದು ಊರಿಗೆ ಅಥವಾ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಇಡೀ ಭಾರತದಾದ್ಯಂತ ಈ ಸಂಪ್ರದಾಯ ಚಾಲ್ತಿಯಲ್ಲಿದೆ. ಇದನ್ನ ಯಾವಾಗಲೂ ಎರಡೂ ಕಾಲುಗಳ ಎರಡನೇ ಬೆರಳಿಗೆ ಹಾಕಲಾಗುತ್ತೆ. ಇದು ಮದುವೆ ಹಾಗೂ ಹೆಣ್ಣಿನ ಹೊಸ ಜವಾಬ್ದಾರಿಗಳ ಬಹು ದೊಡ್ಡ ಸಂಕೇತ. ಅಷ್ಟೇ ಅಲ್ಲ, ವಿವಾಹಿತ ಮಹಿಳೆಯರು ಇದನ್ನ ತಮ್ಮ ಜೀವಿತಾವಧಿಯವರೆಗೆ ಧರಿಸ್ತಾರೆ. ಇದು ಅವರ ವೈವಾಹಿಕ ಸ್ಥಾನಮಾನ ಮತ್ತು ಸ್ತ್ರೀ ಸಹಜ ಸೌಂದರ್ಯದ ಒಂದು ಸುಂದರ ದ್ಯೋತಕ ಅಂತಾನೇ ಹೇಳಬಹುದು. ಸರಿ, ಈಗ ಸಾಂಸ್ಕೃತಿಕ ವಿಚಾರದಿಂದ ಸ್ವಲ್ಪ ಹಿಂದಕ್ಕೆ ಹೋಗಿ ಈ ನಿರ್ದಿಷ್ಟ ಆಭರಣಕ್ಕೆ ಅಷ್ಟು ಪವಿತ್ರವಾದ ತೂಕವನ್ನ ತಂದುಕೊಟ್ಟಿರೋ ಪೌರಾಣಿಕ ಹಿನ್ನೆಲೆ ಮತ್ತು ಕಥೆಗಳ ಕಡೆ ಸ್ವಲ್ಪ ಗಮನ ಹರಿಸೋಣ. ನಮ್ಮ ಪ್ರಾಚೀನ ಇತಿಹಾಸದಲ್ಲಿ ಕಾಲುಂಗುರದ ಉಲ್ಲೇಖ ಎಲ್ಲಿದೆ ಅಂತ ಹುಡುಕಿದ್ರೆ ನಮ್ಗೆ ಥಟ್ ಅಂತ ನೆನ್ಪಾಗೋದೇ ರಾಮಾಯಣದ ಕಥೆ. ಹೌದು, ರಾವಣ ಸೀತಾದೇವಿಯನ್ನ ಅಪಹರಿಸಿಕೊಂಡು ಹೋಗುವಾಗ ಶ್ರೀರಾಮನಿಗೆ ತನ್ನ ಜಾಡು ಹಿಡಿದು ಬರೋದಕ್ಕೆ ಸುಲಭವಾಗಲಿ ಅಂತ ಸೀತೆ ತನ್ನ ಕಾಲುಂಗುರನ ಕೆಳಗೆ ಎಸೆಯುತ್ತಾಳೆ. ಯೋಚನೆ ಮಾಡಿ, ಇದು ದೈವಿಕ ಭಕ್ತಿ ಮತ್ತು ನಮ್ಮ ಇತಿಹಾಸದ ಜೊತೆ ಎಷ್ಟು ಆಳವಾಗಿ ಬೇರೂರಿದೆ ಅಲ್ವಾ? ಹಾಗೇನೆ ಮತ್ತೊಂದು ಕುತೂಹಲಕಾರಿ ಪೌರಾಣಿಕ ಕಥೆ ಇದೆ. ಒಮ್ಮೆ ದೇವತೆಗಳು ಮತ್ತೆ ಋಷಿಮುನಿಗಳೆಲ್ಲ ಸೇರಿ ಮಾನವ ಜೀವನಕ್ಕೆ ಉಪಯುಕ್ತವಾದ ಆಭರಣಗಳ ಬಗ್ಗೆ ಚರ್ಚೆ ಮಾಡ್ತಿರ್ತಾರಂತೆ. ಆಗ ಸಾಕ್ಷಾತ್ ಸಂಪತ್ತಿನ ದೇವತೆಯಾದ ಮಹಾಲಕ್ಷ್ಮಿಯೇ ಈ ಕಾಲುಂಗುರವನ್ನ ಸ್ತ್ರೀಯರ ಸೌಭಾಗ್ಯ ಅಥವಾ ಸಂಪೂರ್ಣ ಅದೃಷ್ಟದ ಸಂಕೇತವಾಗಿ ಉಡುಗೊರೆಯಾಗಿ ನೀಡಿದ್ಲಂತೆ. ಇದು ಸಮೃದ್ಧವಾದ ಮತ್ತು ಸಮತೋಲಿತ ವೈವಾಹಿಕ ಜೀವನವನ್ನ ಪ್ರತಿನಿಧಿಸುತ್ತೆ. ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ಬೆಳ್ಳಿಯ ನಿಯಮದ ಬಗ್ಗೆ ಮಾತಾಡೋಣ. ಕಾಲುಂಗುರವನ್ನ ಬೆಳ್ಳಿಯಲ್ಲೇ ಯಾಕೆ ಮಾಡಿಸ್ತಾರೆ, ಬೇರೆ ಲೋಹ ಯಾಕಿಲ್ಲ ಅನ್ನೋ ಪ್ರಶ್ನೆಗೆ ಅಸಲಿ ಉತ್ತರ ಇಲ್ಲಿದೆ. ನಮ್ಮ ಸಂಪ್ರದಾಯದಲ್ಲಿ ಚಿನ್ನ ಮತ್ತೆ ಬೆಳ್ಳಿಯ ನಡುವೆ ಮಾಡಿರೋ ವಿಂಗಡಣೆ ನಿಜಕ್ಕೂ ಆಶ್ಚರ್ಯ ತರಿಸುತ್ತೆ. ಚಿನ್ನ ಸೂರ್ಯ, ಉಷ್ಣತೆ ಮತ್ತು ದೈವತ್ವವನ್ನ ಪ್ರತಿನಿಧಿಸುತ್ತೆ. ಹಾಗಾಗಿ ಅದನ್ನ ಯಾವಾಗ್ಲೂ ಸೊಂಟಲ ಮೇಲ್ಭಾಗದಲ್ಲಿ ಮಾತ್ರ ಧರಿಸಲಾಗುತ್ತೆ. ಕಾಲಿಗೆ ಚಿನ್ನ ಹಾಕೋದು ಅಶುಭ ಅಂತ ನಂಬಲಾಗಿದೆ. ಅದೇ ಬೆಳ್ಳಿ ಚಂದ್ರ ಮತ್ತೆ ತಂಪಾದ ಶಕ್ತಿಯ ಪ್ರತೀಕ. ಜೊತೆಗೆ ಇದು ಭೂಮಿಯ ಜೊತೆಗಿನ ಸಂಪರ್ಕವನ್ನ ಸೂಚಿಸುತ್ತೆ. ಅದಕ್ಕಾಗಿಯೇ ಬೆಳ್ಳಿಯನ್ನ ದೇಹದ ಕೆಳಭಾಗದಲ್ಲಿ ಅಂದ್ರೆ ಕಾಲಿಗೆ ಧರಿಸಲಾಗುತ್ತೆ. ಇಲ್ಲಿನ ಅಸಲಿ ಮ್ಯಾಜಿಕ್ ಏನಪ್ಪಾ ಅಂದ್ರೆ, ಬೆಳ್ಳಿ ಶಕ್ತಿಯ ಅತ್ಯುತ್ತಮ ವಾಹಕವಾಗಿ ಅಂದ್ರೆ ಕಂಡಕ್ಟರ್ ಆಗಿ ಕೆಲಸ ಮಾಡುತ್ತೆ. ಭೂಮಿಯಿಂದ ಸಕಾರಾತ್ಮಕ ಶಕ್ತಿಯನ್ನ ಹೀರ್ಕೊಂಡು ಅದನ್ನ ನೇರವಾಗಿ ನಮ್ಮ ದೇಹದೊಳಗೆ ಹರಿಯುವಂತೆ ಮಾಡೋ ವಿಶಿಷ್ಟ ಸಾಮರ್ಥ್ಯ ಬೆಳ್ಳಿಗಿದೆ. ಇದು ನಕಾರಾತ್ಮಕ ಶಕ್ತಿಯನ್ನ ತಡೆದು ದೇಹದೊಳಗೆ ಒಂದು ಅದ್ಭುತವಾದ ಶಕ್ತಿಯ ಸಮತೋಲನವನ್ನ ಕಾಪಾಡುತ್ತೆ ಅಂತ ಸಾಂಪ್ರದಾಯಿಕವಾಗಿ ನಂಬಲಾಗಿದೆ. ಸರಿ, ಇದೆಲ್ಲ ಬರೀ ನಂಬಿಕೆಗಳ? ಖಂಡಿತ ಅಲ್ಲ. ಈಗ ನಾವು ಸಾಂಕೇತಿಕತೆಯಿಂದ ಸ್ವಲ್ಪ ಆಚೆ ಬಂದು ನಮ್ಮ ಪ್ರಾಚೀನ ಆಯುರ್ವೇದ ಮತ್ತು ಕಾಲುಂಗುರ ಹಾಕೊಳ್ಳುವುದರ ಲಾಭಗಳ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ಆರೋಗ್ಯದ ದೃಷ್ಟಿಯಿಂದ ಏನೆಲ್ಲ ಲಾಭಗಳಿವೆ ಅಂತ ನೋಡೋಣ.
ನಮ್ಮ ಪ್ರಾಚೀನ ಆಯುರ್ವೇದ ಗ್ರಂಥಗಳ ಪ್ರಕಾರ ಕಾಲುಂಗುರದಿಂದ ಸಿಗೋ ಶಾರೀರಿಕ ಲಾಭಗಳು ಒಂದೆರಡಲ್ಲ. ಇದು ಮುಖ್ಯವಾಗಿ ಮಹಿಳೆಯರ ಋತುಚಕ್ರವನ್ನ ನಿಯಂತ್ರಣದಲ್ಲಿಡುತ್ತೆ. ಅವರು ನಡೆಯುವಾಗ ಉಂಗುರದಿಂದ ನಿರಂತರವಾಗಿ ಒಂದು ಆಕ್ಯುಪ್ರೆಷರ್ ಸಿಗುತ್ತೆ. ಇದರಿಂದ ಮುಟ್ಟಿನ ಸಮಯದಲ್ಲಿ ಕಾಡೋ ವಿಪರೀತ ನೋವು ಕಡಿಮೆಯಾಗುತ್ತೆ, ಜೊತೆಗೆ ದೇಹದ ಆಂತರಿಕ ಉಷ್ಣತೆ ಕೂಡ ಹತೋಟಿಯಲ್ಲಿರುತ್ತೆ ಅಂತ ಆಯುರ್ವೇದದಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಆದ್ರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ ನೋಡಿ. ವಿವಾಹಿತ ಮಹಿಳೆಯರು ಮಾತ್ರ ಇದನ್ನ ಧರಿಸ್ಬೇಕು ಅನ್ನೋ ನಿಯಮ ಇದ್ರೂ ಕೆಲವೊಮ್ಮೆ ಅವಿವಾಹಿತ ಹುಡುಗಿಯರು ಕೂಡ ಕಾಲಿನ 3ನೇ ಬೆರಳಿಗೆ ಕಾಲುಂಗುರ ಹಾಕೊಳ್ಳೋದನ್ನ ನಾವು ನೋಡಿರ್ತೀವಿ. ಯಾಕೆ ಗೊತ್ತಾ? ಇದು ಕೇವಲ ಅವರ ಮುಟ್ಟಿನ ನೋವನ್ನ ಕಡಿಮೆ ಮಾಡ್ಕೊಳ್ಳೋ ಉದ್ದೇಶದಿಂದ ಹಾಕೊಳ್ಳುವಂಥದ್ದು. ಅಂದ್ರೆ ಇದೊಂದು ಅಪ್ಪಟ ಆರೋಗ್ಯ ಕೇಂದ್ರಿತ ವೈಜ್ಞಾನಿಕ ಅನ್ವಯ ಆಗಿದೆ ಅಂತ ನಾವಿಲ್ಲಿ ಗಮನಿಸಬಹುದು. ಈಗ ನಾವೆಲ್ಲರೂ ಕಾಯ್ತಿದ್ದ ಇವತ್ತಿನ ಅತ್ಯಂತ ಪ್ರಮುಖವಾದ ಭಾಗಕ್ಕೆ ಬಂದಿದ್ದೀವಿ. ಅದೇ ಗರ್ಭಾಶಯ ಮತ್ತು ನರಗಳ ಸಂಪರ್ಕ. ಗರ್ಭಾಶಯದ ಆರೋಗ್ಯಕ್ಕೂ ಈ ಬೆಳ್ಳಿಯ ಉಂಗುರಕ್ಕೂ ಎಲ್ಲಿಯ ಲಿಂಕ್ ಅಂತ ಈಗ ನೋಡೋಣ. ಕಾಲುಂಗುರಕ್ಕೆ 2ನೇ ಬೆರಳನ್ನೇ ಯಾಕೆ ಫಿಕ್ಸ್ ಮಾಡಿದ್ರು ಅನ್ನೋದಕ್ಕೆ ನಮ್ಮ ಸಾಂಪ್ರದಾಯಿಕ ಅಂಗರಚನಾಶಾಸ್ತ್ರ ನಿಖರವಾದ ಕಾರಣ ಕೊಡುತ್ತೆ. ನಮ್ಮ ಕಾಲಿನ 2ನೇ ಬೆರಳಿನಲ್ಲಿರೋ ಒಂದು ನಿರ್ದಿಷ್ಟವಾದ ನರ ಹೃದಯದ ಮುಖಾಂತರ ಹಾದುಹೋಗಿ ನೇರವಾಗಿ ಮಹಿಳೆಯ ಗರ್ಭಾಶಯಕ್ಕೆ ಕನೆಕ್ಟ್ ಆಗಿರುತ್ತೆ ಅಂತ ನಂಬಲಾಗಿದೆ. ಅಮೇಜಿಂಗ್ ಅಲ್ವಾ? ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ಹಂತವಾಗಿ ನೋಡೋದಾದ್ರೆ, ಮಹಿಳೆಯರು ನಡೆಯುವಾಗ ಈ ಉಂಗುರ ಬೆರಳಿಗೆ ಮೃದುವಾದ ಘರ್ಷಣೆ ಮತ್ತೆ ಒತ್ತಡವನ್ನ ಹಾಕ್ತಾ ಇರುತ್ತೆ. ಈ ನಿರಂತರ ಒತ್ತಡ ಆ ನಿರ್ದಿಷ್ಟ ನರಮಂಡಲಕ್ಕೆ ಒಂದು ರೀತಿಯ ಆಕ್ಯುಪ್ರೆಷರ್ ಟ್ರೀಟ್ಮೆಂಟ್ ಕೊಟ್ಟ ಹಾಗೆ ಪ್ರಚೋದನೆ ನೀಡುತ್ತೆ. ಇದರಿಂದ ಏನಾಗುತ್ತೆ? ಗರ್ಭಾಶಯಕ್ಕೆ ರಕ್ತದ ಪರಿಚಲನೆ ನೈಸರ್ಗಿಕವಾಗಿ ನಿಯಂತ್ರಣಕ್ಕೆ ಬರುತ್ತೆ. ಒಟ್ಟಾರೆಯಾಗಿ ಇದು ಗರ್ಭಾಶಯದ ಆರೋಗ್ಯ ಮತ್ತೆ ಒಟ್ಟಾರೆ ಫಲವತ್ತತೆಯನ್ನ ಅದ್ಭುತವಾಗಿ ಹೆಚ್ಚಿಸುತ್ತೆ. ಹಾಗಾಗಿ ಇಷ್ಟೆಲ್ಲ ಮಾಹಿತಿಯನ್ನ ನೋಡಿದ್ಮೇಲೆ ನಮಗೆಲ್ರಿಗೂ ಅನ್ಸೋ ಒಂದೇ ಒಂದು ವಿಚಾರ ಅಂದ್ರೆ, ಕಾಲಿಗೆ ಹಾಕೋ ಒಂದು ಸಾಮಾನ್ಯ ಬೆಳ್ಳಿಯ ಉಂಗುರ ತನ್ನೊಳಗೆ ಇಷ್ಟೆಲ್ಲ ಆಳವಾದ ಆರೋಗ್ಯ ರಹಸ್ಯಗಳನ್ನ, ಇಷ್ಟೊಂದು ದೊಡ್ಡ ವಿಜ್ಞಾನವನ್ನ ಅಡಗಿಸ್ಕೊಂಡಿರ್ಬೇಕಾದ್ರೆ ನಮ್ಮ ಪ್ರಾಚೀನ ಸಂಸ್ಕೃತಿಯ ಇತರ ದೈನಂದಿನ ಸಂಪ್ರದಾಯಗಳಲ್ಲಿ ಇನ್ನೆಷ್ಟು ಬೆರಗುಗೊಳಿಸೋ ರಹಸ್ಯಗಳು ಅಡಗಿರ್ಬೋದು ಅಲ್ವಾ? ಖಂಡಿತ ನಮ್ಮ ಸುತ್ತಮುತ್ತಲಿನ ಸಾಂಸ್ಕೃತಿಕ ಆಚರಣೆಗಳನ್ನ ಇನ್ನಷ್ಟು ಹತ್ತಿರದಿಂದ ನೋಡೋಕೆ ಹಾಗೂ ಅದರ ಹಿಂದಿನ ವಿಜ್ಞಾನವನ್ನ ಅರಿಯೋಕೆ ಇದು ನಮ್ಮನ್ನ ಪ್ರೇರೇಪಿಸುತ್ತೆ. ಈ ಅದ್ಭುತವಾದ ಜ್ಞಾನದ ಪಯಣದಲ್ಲಿ ಜೊತೆಯಾಗಿದ್ದಕ್ಕೆ ಧನ್ಯವಾದಗಳು.